ನರೇಂದ್ರ ಮೋದಿಯವರು ಈಗಾಗಲೇ ಹೇಳಿದರು, ನನ್ನ ಮುಂದೆ ಮಾತನಾಡಿದಂತ ಲೀಡರ್ಗಳೆಲ್ಲ ಹೇಳಿದರು, ನರೇಂದ್ರ ಮೋದಿ ನಮ್ಮ ನೋಡಬೇಡಿ, ನರೇಂದ್ರ ಮೋದಿ ಅವ್ರ ಮುಖ ನೋಡಿ ವೋಟ್ ಹಾಕ್ತೀನಿ ಅಂತ ಹೇಳಿದ್ರು. ನರೇಂದ್ರ ಮೋದಿ ಅವರು ಏನಾದ್ರು ಮಾಡಿದಾರ? 12 ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ, 12 ವರ್ಷ ಆಯ್ತು. ಏನ್ ಹೇಳಿದ್ರು? ಅಚ್ಚೇ ನಾಯಕ, ಸತ್ಯ ಸಾಥ್ ಸತ್ಯ ಸತ್ಯ ಸಾಥ್ ಸತ್ಯ ಎಲ್ಲರೂ ನಾಶ ಮಾಡಿದ್ರು. ಅಷ್ಟೇ, ಸತ್ಯ ವಿಕಾಸ ಆಗಲಿಲ್ಲ. ಸತ್ಯನ ಪ್ರತಿ ಕುಟುಂಬಕ್ಕೆ 15 ಲಕ್ಷ ರೂಪಾಯಿಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು. ಕೊಟ್ರ? 12 ವರ್ಷ ಆಯ್ತು. ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು. ಕೊಟ್ರ? ಕೊಡ್ಲಿಲ್ಲ. 15 ರೂಪಾಯಿನೂ ಕೊಡ್ಲಿಲ್ಲ, 15 ಪೈಸೆನೂ ಕೊಡ್ಲಿಲ್ಲ. ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ, ರೈತರ ಆದಾಯವನ್ನ 1 ಲಕ್ಷ ಬರ್ತಾ ಇದ್ರೆ 2 ಲಕ್ಷ ಮಾಡ್ಬಿಡ್ತೀನಿ ಅಂತಂದ್ರು. ಮಾಡಿದ್ರ? ಮತ್ತೆ ನರೇಂದ್ರ ಮೋದಿ ಅವರು ನನಗೆ ಬಿಜೆಪಿ ಅವರು ಹೇಳ್ತಾರೆ, ಸಿದ್ದರಾಮಯ್ಯನವರು ಸಾಲ ಮಾಡಿದ್ರು, ಸಾಲ ಮಾಡಿ ಈ ರಾಜ್ಯವನ್ನ ಸಾಲಗಾರರಾಗಿ ಈ ರಾಜ್ಯದ ಜನರನ್ನು ಸಾಲಗಾರರಾಗಿ ಮಾಡಿಬಿಟ್ರು ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಅವರು ಎಷ್ಟು ಸಾಲ ಮಾಡಿದ್ದಾರೆ ಗೊತ್ತೇ ನಿಮಗೆ? ಅವರು ಅಧಿಕಾರಕ್ಕೆ ಬಂದಾಗ, ಸ್ವಾತಂತ್ರ್ಯ ಬಂತವಿಂದ ಈ ದೇಶದ ಮೇಲಿದ್ದಂತ ಸಾಲ 53,11,000 ಕೋಟಿ. 53,11,000 ಕೋಟಿ. ಈಗ ಎಷ್ಟಿದೆ ಗೊತ್ತಿ ಸಾಲ? 218 ಲಕ್ಷ ಕೋಟಿ. 218 ಲಕ್ಷ ಕೋಟಿ. ಇವರು ಎಷ್ಟು ಸಾಲ ಮಾಡಿದ್ದಾರೆ ಅಂತಂದ್ರೆ 165 ಕೋಟಿ ರೂಪಾಯಿಗಳನ್ನು ಸಾಲ ಮಾಡಿದ್ದಾರೆ. 165 ಲಕ್ಷ ಕೋಟಿಗಳ ಸಾಲ ಮಾಡಿದ್ದಾರೆ. 165 ಲಕ್ಷ ಕೋಟಿ ಇವುಗಳನ್ನು ಸಾಲ ಮಾಡಿದ್ದಾರೆ. ಇವ್ರು ಇರ್ಬೇಕಾ? ಇವ್ರ ಪಕ್ಷದ ಅಭ್ಯರ್ಥಿ ಗೆಲ್ಬೇಕಾ? ಗೆಲ್ಲಬಾರದು. ಯಾವ ಕಾರಣಕ್ಕೂ ಗೆಲ್ಲಬಾರದು. ಅದಕ್ಕೋಸ್ಕರ ನೀವು ಉಮೇಶ್ ಮೇಟಿಯವರನ್ನ ಗೆಲ್ಲಿಸ್ಬೇಕಲ್ವಾ? ಮೇಟಿಯವರ ಆತ್ಮಕ್ಕೆ ಶಾಂತಿ ಸಿಗಬೇಕಲ್ವಾ? ಹೆಚ್ಚು ಬಹುಮತದಿಂದ ಗೆಲ್ಲಿಸ್ತೀವಿ. ದಯಮಾಡಿ ಆ ಕೆಲಸನ 9ನೇ ತಾರೀಕು ಮಾಡಬೇಕು. 4ನೇ ತಾರೀಕು ಕೌಂಟಿಂಗ್ ಇರೋದು. 4ನೇ ತಾರೀಕು ಮೇ 4 ಕೌಂಟಿಂಗ್. ಸುಮಾರು 1 ತಿಂಗಳ ಹತ್ರ ಕೌಂಟಿಂಗ್ ಕಾಯ್ಬೇಕಾಗ್ತದೆ. ಆದರೆ 9ನೇ ತಾರೀಕು ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಮತ ಹಾಕಿ ಉಮೇಶ್ ಮೇಟಿ ಅವರನ್ನ ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡ್ತೀರಾ? ಇದ್ರೆ ನನಗೆ ಶಕ್ತಿ ಬರ್ತದೆ. ನಮ್ಮ ಸರ್ಕಾರಕ್ಕೆ ಇನ್ನೂ ಶಕ್ತಿ ಬರ್ತದೆ. ಇನ್ನೂ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಿಮ್ಮ ಮಾತುಗಳನ್ನು ಹೇಳಿ ನಿಮ್ಮಲ್ಲಿ ನಮಸ್ಕಾರ ಮಾಡಿ. ಈಗ ಬಾಯಕಾಯಿ ಹೇಳ್ತಾ ಇದ್ದಾರೆ ಕಳ್ಳಿಗುಡ್ಡದಲ್ಲಿ ನಿಂಬನ ಗುಂಡಿ ಅಲ್ಲಿ ಶೌಚಾಲಯಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಆ ಶೌಚಾಲಯಗಳನ್ನು
ಮಾಡಿಕೊಡ್ತೇನೆ ಅಂತಕ್ಕಂಥ ಐವರೇ ಸ್ಥಳಾಂತರ ಮಾಡತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.